ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಟಾಪಿಕ್ ಅಂದರೆ 4000 ವಾಚ್ ಅವರ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋದು ಅಂತ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಹಾಗೆ ನಾನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ನಾನು ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ಬಂದು ರೀಚ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಏನಾದರೂ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತಿದ್ರೆ ಪ್ಲೀಸ್ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆನಾ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟ್ ನಾವು ಒಂದು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ಲಾಂಗ್ ಡ್ಯೂರೇಷನ್ ವೀಡಿಯೋಸನ್ನ ನೀವು ಅಪ್ಲೋಡ್ ಮಾಡಬೇಕು. ಓಕೆನಾ, ಆಬ್ವಿಯಸ್ಲಿ ಕೆಲವೊಂದು ವೀಡಿಯೋದಲ್ಲಿ ನಾನು ಕೂಡ ಹೇಳಿದ್ದೀನಿ, ಬೇರೆಯವರು ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಒಂದು ಟೈಮಲ್ಲಿ ಹಾಕಬೇಕು ಅಂತ ಬಿಟ್ಟು. ಅದು ಸ್ಟಾರ್ಟಿಂಗಲ್ಲಿ ಕಡಿಮೆ ಒಂದು ಟೈಮಲ್ಲಿ ಹಾಕಿ ಬಟ್ ವೀಡಿಯೋಸ್ ಜಾಸ್ತಿ ಹಾಕಿ ಅಂತ ಬಿಟ್ಟು ಹೇಳಿರ್ತೀನಿ. ಓಕೆನಾ, ಅಂದರೆ ಕಡಿಮೆ ಡ್ಯೂರೇಷನ್ ನೀವೇನಾದ್ರು ಸ್ಟಾರ್ಟಿಂಗ್ ಚಾನಲ್ ಓಪನ್ ಮಾಡಿದರೆ ಕಡಿಮೆ ಟೈಮಿಂದ ಹಾಕಿ, ಅಂದರೆ ಜಾಸ್ತಿ ವೀಡಿಯೋಸ್ನ ಹಾಕಬೇಕು. ಓಕೆನಾ, ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಓಕೆ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ ಅಂದರೆ ನೀವು ನಿಮ್ಮ ಒಂದು ವಿಡಿಯೋ ಲೆಂತ್ ಏನಿರುತ್ತೆ ಲೆಂತ್ ಜಾಸ್ತಿ ಮಾಡ್ಕೋಬೇಕು. ಓಕೆನಾ, ಇವಾಗ ಒಂದು 5 ನಿಮಿಷದ ವೀಡಿಯೋ ಹಾಕ್ತಿದ್ರೆ ನೀವು ಒಂದು 8 ನಿಮಿಷದ ವೀಡಿಯೋ ಹಾಕಿ, ಅಥವಾ ಒಂದು 8 ನಿಮಿಷದ ಹಾಕ್ತಿದ್ರೆ ಒಂದು 12 ನಿಮಿಷದ ವೀಡಿಯೋ ಹಾಕಿ. ಆವಾಗ ಮಾತ್ರ ನಿಮ್ಮ ಒಂದು ವೀಡಿಯೋ ಏನಾಗುತ್ತೆ ಸ್ವಲ್ಪನಾದರೂ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಇವಾಗ ನೀವು ನೋಡಿ ಒಂದು 5 ನಿಮಿಷದ ವೀಡಿಯೋನ ಹಾಕಿರ್ತೀರ. ಓಕೆನಾ, ಅದರಲ್ಲಿ ಆಡಿಯನ್ಸ್ ಏನು ಮಾಡ್ತಾರೆ, ಒಂದು 3 ನಿಮಿಷ ಅಷ್ಟೇ ನೋಡಿರ್ತಾರೆ. ಅವರೇಜ್ ಡ್ಯೂರೇಷನ್ ಅಂತ ಇರುತ್ತೆ ನೋಡಿ YT ಸ್ಟುಡಿಯೋದಲ್ಲಿ. ಸೊ ಅದನ್ನು ಚೆಕ್ ಮಾಡಿ. ಇವಾಗ ನಾನೇ ಕೆಲವೊಂದು ವೀಡಿಯೋಸಲ್ಲಿ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ಯಾವುದೋ ಒಂದು ಕಾರ್ಟೂನ್ ವೀಡಿಯೋಸ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ನಾನು ಶಾರ್ಟ್ಕಟಲ್ಲಿ ಹೇಳಿ ಮುಗಿಸ್ಬೋದು, ಬಟ್ ಅದರಲ್ಲಿ ಯಾವುದೂ ಕೂಡ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇಲ್ಲದೇ ಇದ್ದರೆ ಅದು ವೀಡಿಯೋನೂ ಯಾರೂ ನೋಡೋದಿಲ್ಲ ಅಲ್ವಾ. ಸೊ 3 ನಿಮಿಷಕ್ಕೆ ಹೋಗೋರು 1 ನಿಮಿಷಕ್ಕೆ ಹೋಗ್ಬಿಡ್ತಾರೆ ಅಷ್ಟೇ. ಸೊ ಹಾಗಾಗಿ ಈ ವಿಡಿಯೋನೂ ಅಷ್ಟೇ, ಜನ ಎಷ್ಟು ನೋಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಒಂದು 2 ನಿಮಿಷ ನೋಡಿ ಓಕೆ ಫಸ್ಟ್ನೇದಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನೆಲ್ಲನೂ ಎಕ್ಸಿಟ್ ಮಾಡ್ತಾರೆ. ಅದಾದಮೇಲೆ ಮಧ್ಯೆ ಒಂದಿಷ್ಟು ನೋಡ್ತಾರೆ ಓಡಿಸಿ, ಅದಾದಮೇಲೆ ಮತ್ತೆ ಕೊನೆಯದನ್ನು ಬಿಟ್ಬಿಡ್ತಾರೆ. ಸೊ ಆ ಥರ ಆಡಿಯನ್ಸ್ ನೋಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಒಂದು ವಿಡಿಯೋನ ಜಾಸ್ತಿ ಅವರು ಗಮನ ಇಟ್ಟು ನೋಡೋದಿಲ್ಲ. ಅವ್ರಿಗೇನೋ ಇಷ್ಟ ಆಗಲಿಲ್ಲ ಅಥವಾ ಏನೋ ಒಂದು ಸ್ವಲ್ಪ ಸರಿ ಹೋಗಲಿಲ್ಲ ಅಂದರೆ ವೀಡಿಯೋ ಏನು ಮಾಡ್ತಾರೆ, ಸ್ಕಿಪ್ ಮಾಡಿಬಿಟ್ಟು ಬೇರೆದವ್ರ ವೀಡಿಯೋ ನೋಡ್ತಾರೆ. ಸೊ ಅದಕ್ಕೋಸ್ಕರ ಅಂತ ಬಿಟ್ಟು ಇವಾಗ ನೀವು 5 ನಿಮಿಷದ ವೀಡಿಯೋ ಹಾಕಿದರೆ ಆಡಿಯನ್ಸು 3 ನಿಮಿಷ ವೀಡಿಯೋ ನೋಡ್ತಾರೆ. ಸೊ ಹಾಗಿದ್ದಾಗ ನೀವೇನು ಮಾಡಬೇಕು, ಜಾಸ್ತಿ ವೀಡಿಯೋ ಹಾಕಬೇಕು. ಅಂದರೆ ಜಾಸ್ತಿ ಒಂದು ಲೆಂತಿ ಇರೋ ವೀಡಿಯೋ ಹಾಕಿದರೆ, ಇನ್ ಕೇಸ್ ಏನಾದರೂ 10 ನಿಮಿಷದ ಹಾಕಿದರೆ ಒಂದು 5 ನಿಮಿಷ ಆದರೂ ವೀಡಿಯೋ ನೋಡ್ತಾರಲ್ವಾ. ಸೊ ಅದು ಅಲ್ಲಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಒಂದು 12 ನಿಮಿಷ ಹಾಕಿದರೆ ಒಂದು 8 ನಿಮಿಷ ಆದರೂ ನೋಡಿರ್ತಾರೆ. ಸೊ ನಿಮ್ಮ ಒಂದು ವೀಡಿಯೋ ಏನಾಗುತ್ತೆ ಲೆಂತಿ ಆಗಿರಬೇಕು. ಸೊ ವೀಡಿಯೋ ಡ್ಯೂರೇಷನ್ನ ನೀವು ಜಾಸ್ತಿ ಮಾಡ್ಕೊಳ್ಳಿ. 8 ನಿಮಿಷ 10 ನಿಮಿಷ ಹಾಕಿದರೆ ಖಂಡಿತವಾಗ್ಲೂ ನಿಮ್ಮದು ಒಂದು ವ್ಯೂಸ್ ಏನಾಗುತ್ತೆ ಬರೋದಿಲ್ಲ ಅಂದರೆ ಏನು ಲೇಟ್ ಆಗುತ್ತೆ. ಓಕೆನಾ, ಇವಾಗ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗೋದು ಒಂದು 2 ವರ್ಷ ತೊಗೊಳ್ಬೋದು ಅಲ್ವಾ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ವೀಡಿಯೋ ಲೆಂತ್ ಏನಿರುತ್ತೆ ಜಾಸ್ತಿ ಮಾಡಬೇಕು. ಕೆಲವೊಬ್ಬರು ಪೂರ್ತಿನೂ ನೋಡೋರು ಇರ್ತಾರಲ್ವ. ಸೊ ಒಂದು 50 ಜನ, ಒಂದು 100 ಜನದಲ್ಲಿ 50 ಜನ ನಿಮಗೆ ಹಾಫ್ ಅಂದರೆ ಒಂದು 50% ನೋಡಿದ್ರು ಇನ್ನೂ ಒಂದು 50% ಜನ ನಿಮ್ಮನ್ನ ಇಷ್ಟಪಡ್ತಾರೆ, ನಿಮ್ಮ ಒಂದು ಬ್ಲಾಗ್ನ ಕಂಪ್ಲೀಟಾಗಿ ನೋಡ್ತಾರೆ. ಸೊ ಅಂಥವ್ರಿಗೋಸ್ಕರನಾದರೂ ನೀವೇನು ಮಾಡಬೇಕು, ವೀಡಿಯೋನ ಲೆಂತಿಯಾಗಿ ಹಾಕಿದರೆ ಆ ಒಂದು 50% ಜನ ಫುಲ್ ಲೆಂತಿ ವೀಡಿಯೋ ನೋಡಿದರೆ ನಿಮಗೆ ಅಲ್ಲಿ 1 ಇಯರಲ್ಲಿನೇ ನಿಮಗೆ ಏನಾಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ವಾ. ನಿಮ್ಮ ವೀಡಿಯೋನೇ ಲೆಂತಿ ಆಗಿಲ್ಲ, ಶಾರ್ಟ್ ಆಗಿದೆ ಅಂದರೆ ನೀವು ಎಷ್ಟು ವೀಡಿಯೋಸ್ ಹಾಕಿದ್ರೂ ಅದು ಜನ ವಾಚ್ ಟೈಮ್ ಏನಾಗುತ್ತೆ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಲಾಂಗ್ ಡ್ಯೂರೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಓಕೆನಾ, ಸೊ ಅದು ಅಲ್ಲದೆ ನೀವು 10 ನಿಮಿಷ ಒಂದು 20 ನಿಮಿಷ 15 ನಿಮಿಷ ವೀಡಿಯೋ ಹಾಕಬೇಕು ಅಂತ ಬಿಟ್ಟು ಏನೋ ಇದ್ದಿದ್ದು ಇಲ್ಲದೆ ಇರೋದು ಎಲ್ಲರೂ ಸೇರಿಸ್ಬಿಟ್ಟು ಯೂಸ್ಫುಲ್ ಅಲ್ಲದೆ ಇರೋದೆಲ್ಲ ಹಾಕಕ್ಕೆ ಹೋಗಬೇಡಿ. ಸೊ ಯೂಸ್ ಆಗೋ ಒಂದು ಕಂಟೆಂಟ್ನ ಮಾಡಿ, ಯೂಸ್ ಆಗುವಂಥ ಜನಕ್ಕೆ ಇಷ್ಟ ಆಗುವಂಥ ಒಂದು ಕಂಟೆಂಟ್ನ ಹಾಕಿ. ಸೊ ಆವಾಗ ಜನನೂ ಕೂಡ ಇಷ್ಟಪಟ್ಟು ನೋಡ್ತಾರೆ. ಹಾಗಂತ ಹೇಳ್ಬಿಟ್ಟು ಬೇರೆ ಏನಾದರೂ ಹಾಕಿದರೆ ಟೈಮ್ ವೇಸ್ಟ್. ಸೊ ಸ್ಕಿಪ್ ಮಾಡ್ತಾರೆ. ಒಂದು ಸಾರಿ ನೋಡೋ ಜನ ಮತ್ತೆ ಬಂದು ನಿಮ್ಮ ವೀಡಿಯೋನ ವಾಚ್ ಮಾಡೋಲ್ಲ. ಇದರಲ್ಲಿ ಏನೂ ಇರೋದಿಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಡೋಕ್ಕೆ ಇಷ್ಟ ಆಗೋಲ್ಲ. ಓಕೆನಾ, ಸೊ ಹಾಗಾಗಿ ಹಾಕೋದಾಗ್ತಿರೋ ಒಳ್ಳೆ ಕಂಟೆಂಟ್ ಹಾಕಿ, ಅವ್ರಿಗೆ ಜನಕ್ಕೆ ಇಷ್ಟ ಆಗೋವಂಥ ಕಂಟೆಂಟ್ ಹಾಕಿ. ಯಾವುದೇ ಮಾಡಿ, ಡೈಲಿ ವ್ಲಾಗ್ ಮಾಡಿ, ಕುಕ್ಕಿಂಗ್ ಚಾನಲ್ ಮಾಡಿ, ಬೇರೆ ಒಂದು ಆರ್ಟ್ ಆಗಿರ್ಬೋದು,
ಸ್ಕಿಲ್ ಚಾನಲ್ಸ್ ಆಗಿರ್ಬೋದು ಬೇಕಾದ್ ಮಾಡಿ, ಬಟ್ ಜನಕ್ಕೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ನೋಡಿ ಅದರಲ್ಲಿ ನೀವು ಹಾಕಿ. ಅದಾದಮೇಲೆ ನಾನು ನಿಮಗೆ ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂದರೆ, ಜನಕ್ಕೆ ನೀವು ಕೇಳಿ, ಅಂದರೆ ನೀವು ಕ್ವೆಶ್ಚನ್ ಮಾಡಿ, ನಿಮ್ಗೆ ಯಾವ ಥರ ಬೇಕು ಅಂತ ಬಿಟ್ಟು ಜನಕ್ಕೆ ಕೇಳಿ, ಆಡಿಯನ್ಸ್ಗೆ ಕೇಳಿ, ಆಡಿಯನ್ಸೇ ನಿಮಗೆ ರೆಫರ್ ಮಾಡ್ತಾರೆ. ಅಂದರೆ ಯಾವ ಥರ ಅವ್ರಿಗೆ ಬೇಕಾಗಿದೆ, ನೀಡಿದೆ, ಯಾವ ಒಂದು ವೀಡಿಯೋಸ್ ಅವ್ರಿಗೆ ನೀಡಿದೆ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಅವ್ರಿಗೆ ಯಾವ ಥರ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಮೆಂಟ್ ಮಾಡಿದರೆ ನಿಮಗೂ ಕೂಡ ಈಸಿ ಆಗುತ್ತೆ, ಹಾಗೆ ಅವ್ರಿಗೂ ಕೂಡ ಉತ್ತರ ಸಿಕ್ಕಾಗುತ್ತೆ ಅಲ್ವಾ. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋಯಿಂದ ನಿಮ್ಗೆ ಇನ್ನೂ ಏನಾದರೂ ಟೆಕ್ ಚಾನಲ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ನಾನು ಅದಕ್ಕೆ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ, ಅಥವಾ ಚಿಕ್ಕದಾಗಿದ್ದರೆ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ನನಗೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ತಿಳ್ಕೊಂಡ್ಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ. ಯಾರೇ ಆಗಲಿ ಹೊಸದಾಗಿ ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಪ್ಲೀಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ನೀವು ಕೂಡ ಬೆಳೀರಿ. ಸೊ ಕಲಿಯೋದು ತುಂಬಾ ಇದೆ, ಎಲ್ಲರೂ ಕೂಡ ಗೊತ್ತಿದ್ದದನ್ನು ಶೇರ್ ಮಾಡ್ಕೊಂಡು ಕಲಿಯೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಎಲ್ಲರನ್ನ ಬೆಳೆಸೋಣ, ನಾವು ಕೂಡ ಬೆಳೆಯೋಣ. ಸೊ ಆ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಇರೋಣ. ಸೊ ಅದಕ್ಕೆ ಗೈಸ್, ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ನೀವು ನಿಮ್ಮೊಂದು ವೀಡಿಯೋ ಏನು ಆಗಬೇಕು ಅಂದರೆ ಡೈಲಿ ವೀಡಿಯೋನ ಹಾಕಬೇಕು, ಓಕೆನಾ. ಕಂಪಲ್ಸರಿಯಾಗಿ ನೀವು ಡೈಲಿ ವೀಡಿಯೋನ ಹಾಕಬೇಕು, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದ್ದೀರಾ, ಇವಾಗ ಹೊಸದಾಗಿ ಓಪನ್ ಮಾಡಿದ್ದೀರಾ ಚಾನಲ್ ಅಂದರೆ, ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನೀವೇನು ಮಾಡಬೇಕು, 100% ನೀವು ಎಫರ್ಟ್ನ ಹಾಕಬೇಕಾಗತ್ತೆ. ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ವೀಡಿಯೋನ ಹಾಕಬೇಕು, ಓಕೆನಾ. ಸೊ ಆವಾಗ ಮಾತ್ರ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ. ಕೆಲವೊಬ್ರದ್ದು ನೀವು ಕೇಳಿರ್ಬೋದು, 6 ತಿಂಗಳಲ್ಲೇ ಮಾನಿಟೈಸೇಷನ್ ಆನ್ ಆಗಿರುತ್ತೆ, ಅದಾದಮೇಲೆ 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿರುತ್ತೆ. ಸೊ ಯಾಕಂದರೆ ಅವರು ಆ ಥರ ಎಫರ್ಟ್ ಹಾಕಿರ್ತಾರೆ. ಕಂಪಲ್ಸರಿಯಾಗಿ ಡೈಲಿ ನಾವು ವೀಡಿಯೋನ ಹಾಕೋದ್ರಿಂದ ನಮ್ಮ ಒಂದು ಚಾನಲ್ ಬೇಗ ಗ್ರೋ ಆಗುತ್ತೆ. ಅದಾದಮೇಲೆ ಆಡಿಯನ್ಸ್ಗೂ ಅಷ್ಟೇ ವೀಡಿಯೋಸು ಇಂಟ್ರೆಸ್ಟಿಂಗ್ ಇದ್ದರೆ ಖಂಡಿತ ರೀಚ್ ಆಗುತ್ತೆ. ಒಂದು 6 ತಿಂಗಳು 8 ತಿಂಗಳಲ್ಲಿ ಎಷ್ಟೋ ಜನ ಮಾನಿಟೈಸೇಷನ್ ಆಗಿದೆ, ಒಂದು 2-3 ತಿಂಗಳದ್ದು ಮಂತ್ಲಿ ಪೇಮೆಂಟ್ ಕೂಡ ತೊಗೊಂಡಿದ್ದಾರೆ ಅಲ್ವಾ. ಸೊ ಅವ್ರು ಏನಪ್ಪ ಅಂದರೆ ಎಫರ್ಟ್ ಹಾಕಿರ್ತಾರೆ, ಅದೇ ಥರ ಎಫರ್ಟ್ ಹಾಕಿರ್ತಾರೆ. ಸೊ ಹಾಗಾಗಿ ಅವ್ರದ್ದು ಬೇಗ ಮಾನಿಟೈಸೇಷನ್ ಆಗಿರುತ್ತೆ. ಸೊ ನೀವು ಕೂಡ ಕಂಪಲ್ಸರಿಯಾಗಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಿ, ಓಕೆನಾ. ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ, ಅದು ಯೂಸ್ಫುಲ್ ಕಂಟೆಂಟ್ ಆಗಿರಬೇಕು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೀವೇನು ಮಾಡಬೇಕು ಅಂದರೆ, ಯಾವುದೇ ಥರ ಈ ಥರ ದುಡ್ಡು ಕೊಟ್ಬಿಟ್ಟು ಒಂದು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಈ ಥರ ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಇದನ್ನು ಮಾತ್ರ ಮಾಡೋಕ್ಕೋಗ್ಬೇಡಿ ಗೈಸ್. ನಿಮ್ಮದು ಒಂದು ಬರೋ ವ್ಯೂಸ್ ಕೂಡ ನಿಂತು ಹೋಗುತ್ತೆ. ಅದಾದಮೇಲೆ ನೀವು ವರ್ಷ ಪೂರ್ತಿ ಹಾಕಿರೋ ಎಫರ್ಟ್ ಕೂಡ ಹಾಳಾಗೋಗುತ್ತೆ. ಸೊ ಹಾಗಾಗಿ ಆ ಒಂದು ಕೆಲಸ ಮಾತ್ರ ಮಾಡೋಕ್ಕೋಗ್ಬೇಡಿ. ಎಫರ್ಟ್ ಹಾಕಿ ಆಗೇ ಆಗುತ್ತೆ, ಸಾಧ್ಯ ಆಗದೇ ಇರೋದಂತೂ ಯಾವುದೂ ಇಲ್ಲ. ಅಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡ್ತೀವಂತೆ, ಬಟ್ ಮಾನಿಟೈಸೇಷನ್ ಆಗೋವರೆಗೂ ಕಾಯೋಕ್ಕೇನಲ್ವಾ. ಸೊ ಫಸ್ಟ್ ಟೈಮ್ ಕಂಪ್ಲೀಟ್ ಆಗೋವರೆಗೂ ಕಾಯೋಕ್ಕೆ ಪೇಷನ್ಸ್ ಬೇಕಲ್ವ ನಮಗೆ. ಸೊ ಹಾಗಾಗಿ ಆ ಥರ ಒಂದು ತಪ್ಪನ್ನ ಮಾಡ್ಕೋಬೇಡಿ. ಇನ್ನೊಂದು 4th ಪಾಯಿಂಟ್ ಹೇಳಿಬಿಡ್ತೀನಿ ನಾನು, ಫಿಫ್ತ್ ಪಾಯಿಂಟ್ ಹೇಳಿಬಿಡ್ತೀನಿ. ಏನಪ್ಪ ಅಂದರೆ, ನೀವು ಒಂದು ಪಬ್ಲಿಕ್ ಆಗಿರೋ ಒಂದು ಯೂಟ್ಯೂಬ್ ಚಾನಲ್ ಇರುತ್ತಲ್ವ, ಅವ್ರ ಒಂದು ಚಾನಲ್ಗೆ ಹೋಗಿ ಅವರ ಒಂದು ಚಾನಲ್ ಕೆಳಗೆ ಕಮೆಂಟ್ ಬಾಕ್ಸ್ನ ಓದಿ. ಜನ ಯಾವ ಥರ ವೀಡಿಯೋಸ್ನ ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಯಾವ ಥರ ವೀಡಿಯೋಸ್ ಬೇಕಾಗಿದೆ, ಅದಾದಮೇಲೆ ಏನೆಲ್ಲ ಕ್ವೆಶನ್ಸ್ ಇದೆ. ಸೊ ಅದನ್ನೆಲ್ಲನೂ ಕೂಡ ನೀವು ಕೂಡ ತಿಳ್ಕೊಳ್ಳಿ. ನಿಮಗೆ ಇನ್ನೂ ಹೊಸ ಐಡಿಯಾಸ್ ಬರುತ್ತೆ. ಓಕೆ, ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ, ನಾನು ಕೂಡ ಈ ಒಂದು ವೀಡಿಯೋ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಿಮಗೂ ಐಡಿಯಾ ಬರುತ್ತೆ. ಅದಾದಮೇಲೆ ನಿಮಗೆ ಸಾಧ್ಯ ಆದರೆ, ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅವ್ರಿಗೆ ಅಲ್ಲೇ ಕಮೆಂಟಲ್ಲಿನೇ ರಿಪ್ಲೈ ಮಾಡಿ. ಅವರ ಒಂದು ಕಮೆಂಟ್ಗೆ ನೀವು ರಿಪ್ಲೈ ಮಾಡಿ. ಯಾಕಂದರೆ ಅವ್ರು ಮಾಡಿಲ್ಲ ಅಂದರೆ ಸೊ ನೀವು ರಿಪ್ಲೈ ಮಾಡಿ. ಆವಾಗ ಆಡಿಯನ್ಸ್ ಏನು ಮಾಡ್ತಾರೆ, ಓಕೆ ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ. ಓಕೆ, ಇವರು ಟೆಕ್ ಚಾನಲ್ ಮಾಡ್ತಾಯಿದ್ದಾರೆ, ಇವರು ಕುಕ್ಕಿಂಗ್ ಚಾನಲ್ ಮಾಡ್ತಾಯಿದ್ದಾರೆ, ಸೊ ಇವರು ಒಂದು ಚಾನಲ್ ನೋಡೋಣ ಯಾವ ರೀತಿಯಾಗಿದೆ, ಯಾವ ರೀತಿ ಗ್ರೋ ಆಗ್ತಾ ಇದ್ದಾರೆ, ಇವ್ರೇನು ಟಿಪ್ಸ್ ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಚಾನಲ್ನ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರೆ. ಆವಾಗ ನಿಮ್ಮಿಂದ ನೀವೇನಾದ್ರು ಸಜೆಷನ್ ಕೊಟ್ಟರೆ ನಿಮ್ಮ ಚಾನಲ್ ಇಷ್ಟ ಆದರೆ ಅಲ್ಲಿ ಕೂಡ ಒಂದು ವ್ಯೂವರ್ಸ್ ಸಿಕ್ಕಂಗಾಗುತ್ತೆ. ಅವರು ಕೂಡ ಇಷ್ಟಪಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ವೀಡಿಯೋನ ನೋಡ್ತಾ ಹೋಗ್ತಾರೆ. ನನಗೆ ಎಷ್ಟೋ ಜನ ಹಾಗೆ ಮಾಡಿದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ, ನಾನು ಬೇರೆದವ್ರ ಕಮೆಂಟ್ ಆಗಿರ್ಬೋದು ಅಥವಾ ಲೈವಲ್ಲಿ ಆಗಿರ್ಬೋದು,
ಎಲ್ಲೇ ಆಗಿರ್ಬೋದು, ನನಗೆ ಅಂದರೆ ಯಾರಿಗಾದರೂ ಏನಾದರೂ ಗೊತ್ತಿಲ್ಲ, ಹೊಸದಾಗಿ ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರಾ ಅಂದರೆ ನನಗೆ ಏನು ಗೊತ್ತಿದೆಯೋ, ನನಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ನಾನು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಪ್ಪ ಅಂದರೆ ನಮಗೂ ಗೊತ್ತಾಗುತ್ತೆ. ಫಸ್ಟ್ ನಾನು ಒಂದು ಚಾನಲ್ ಮಾಡಿದೆ, ಬಟ್ ಆವಾಗ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಇವಾಗ ನಾನು ತಿಳ್ಕೊಂಡಿದ್ದೀನಿ, ಇವಾಗ ಟೆಕ್ ಚಾನಲ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇನ್ನೂ ತಿಳ್ಕೊಳ್ತಾನೂ ಇದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಅದರಿಂದ ಅವರು ಪಾಪ ಎಷ್ಟು ವೀಡಿಯೋಸ್ ಹಾಕಿದ್ರು, ಏನೇ ಎಫರ್ಟ್ ಹಾಕಿದ್ರು ಸ್ವಲ್ಪ ವ್ಯೂಸ್ ಬರ್ತಾ ಇರೋದಿಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವರಿಗೆ ನಾವು ಒಂದು ಹೆಲ್ಪ್ ಮಾಡಿದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾನೆಸ್ಟಾಗಿ ಜೆನ್ಯೂನ್ ಆಗಿಯೇ ಹೇಳ್ತೀನಿ. ಸೊ ಅವ್ರು ನನ್ನ ಚಾನಲ್ಗೆ ಬಂದು ಚೆಕ್ ಮಾಡಿಬಿಟ್ಟು ಇಷ್ಟಪಟ್ಟು ಮನಸಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡ್ತಾರೆ, ಓಕೆ ಚೆನ್ನಾಗಿ ಹೇಳಿದ್ದೀರಾ, ವೀಡಿಯೋಸ್ ಇಷ್ಟ ಆಯಿತು, ಜೆನ್ಯೂನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಕಮೆಂಟ್ ಮಾಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ನಾನು ವೀಡಿಯೋ ಮಾಡೋದೇ ನಿಲ್ಲಿಸಿಬಿಟ್ಟಿದ್ದೆ. ಸೊ ಅವರು ಆ ಕಮೆಂಟ್ ನೋಡಿಬಿಟ್ಟು ಓಕೆ ನನ್ನಿಂದ ಹೆಲ್ಪ್ ಆಗ್ತಾಯಿದೆ ಇವ್ರಿಗೆ, ನನ್ನ ಒಂದು ಜೆನ್ಯೂನ್ ಒಂದು ವೀಡಿಯೋಸ್ ಅರ್ಥ ಆಯಿತು ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಸೊ ಹಾಗಾಗಿ ನನಗೆ ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿರೋದ್ರಿಂದ ಆಗ್ತಾಯಿಲ್ಲ, ಏನೋ ಗೊತ್ತಾಗ್ತಾ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿ ಕಮೆಂಟ್ ಬಾಕ್ಸ್ನ ಓದಿ, ಅದಾದಮೇಲೆ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ನ ಕೂಡ ಓದಿ. ನಿಮ್ಮ ಒಂದು ವೀಡಿಯೋಗಳಿಗೆ ಕಮೆಂಟ್ ಮಾಡಿರ್ತಾರಲ್ವ, ಅದನ್ನು ಕೂಡ ಪ್ರತಿಯೊಂದು ಕಮೆಂಟ್ಗೂ ನೀವು ರಿಪ್ಲೈ ಮಾಡಿ. ಸೊ ಆವಾಗ ಆಡಿಯನ್ಸು ಬೇಗ ಅಟ್ರಾಕ್ಟ್ ಆಗ್ತಾರೆ. ಅದಾದಮೇಲೆ ಏನೇ ಒಂದು ಡೌಟ್ ಬಂದರೂ ನಿಮ್ಮ ಒಂದು ಚಾನಲ್ಗೆ ಬಂದು ಅವರು ನಿಮಗೆ ಕೇಳ್ತಾರೆ, ಓಕೆನಾ. ಸೊ ಅವ್ರು ಏನಾಗುತ್ತೆ, ಒಂದು ಫ್ಯಾಮಿಲಿ ಮೆಂಬರ್ ಥರ ಆಗಿಬಿಡ್ತಾರೆ. ಏನೇ ಒಂದು ಡೌಟ್ ಇದ್ದರೂ ನಿಮ್ಮ ಒಂದು ವೀಡಿಯೋಸ್ ಚೆಕ್ ಮಾಡ್ತಾರೆ, ನಿಮ್ಮ ಒಂದು ಚಾನಲ್ ನೋಡಿಬಿಟ್ಟು ಅವರು ನಿಮಗೆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಕೇಳ್ತಾರೆ. ಆವಾಗ ಅವರ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಕಮೆಂಟ್ಗೆ ರಿಪ್ಲೈ ಮಾಡಿ ಮರೆಯೋಕ್ಕೆ ಹೋಗಬೇಡಿ. ಅದರಿಂದ ಕೂಡ ನಿಮ್ಮ ಚಾನಲ್ ಏನಾಗುತ್ತೆ, ಬೇಗ ಗ್ರೋ ಆಗುತ್ತೆ. ಅದಾದಮೇಲೆ ನಿಮಗೆ ನಾನು ಲಾಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ಅನ್ಕೋತೀನಿ. ನೋಡಿ ಇನ್ನೊಂದು ಸರ್ತಿ ಈ ಒಂದು ಟಿಪ್ನ ಹೇಳ್ತೀನಿ. ಸೊ ಏನಪ್ಪ ಅಂದರೆ, ನೀವು ಯಾವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ನೀವು ಆವಾಗಲೇ ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿ, ಫೇಸ್ಬುಕ್ ಪೇಜ್ನ ಓಪನ್ ಮಾಡಿ. ಅದಾದಮೇಲೆ ಕೆಲವೊಂದು ಈ ಶೇರ್ ಚಾಟು, ಡೈಲಿ ಹಂಟ್ ಅಂತ ಆ್ಯಪ್ ಇದೆ. ಸೊ ಅಲ್ಲಿ ಕೂಡ ನೀವೇನು ಮಾಡ್ಬೋದು, ನಿಮ್ಮ ಒಂದು ವೀಡಿಯೋಸ್ನ ಹಾಕಿಬಿಟ್ಟು ನಿಮ್ಮ ಒಂದು ವೀಡಿಯೋ ಲಿಂಕ್ನ ಹಾಕಿ. ಸೊ ಜನ ನಿಮಗೆ ಅಲ್ಲಿ ಕೂಡ ಇಷ್ಟಪಡ್ತಾರೆ. ಅದಾದಮೇಲೆ ಅಲ್ಲಿಂದ ಕೂಡ ಡೈರೆಕ್ಟಾಗಿ ನಿಮ್ಮ ಒಂದು ವೀಡಿಯೋಸ್ನ ಅವರು ಶೋ ಮಾಡ್ತಾರೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾರೆ ಅಲ್ವಾ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನಿಮ್ಮ ಒಂದು ವೀಡಿಯೋಸ್ ಹಾಕಿ ಲಿಂಕ್ನ ಹಾಕಿ. ಆವಾಗ ನೀವೇನು ಮಾಡಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಫುಲ್ ವೀಡಿಯೋ ಹಾಕಕ್ಕೆ ಹೋಗಬೇಡಿ. ನೀವೇನಾದ್ರು ಕುಕ್ಕಿಂಗ್ ಚಾನಲ್ ಮಾಡ್ತಾಯಿದ್ರೆ ಅದರಲ್ಲಿ ಫುಲ್ ವೀಡಿಯೋ ಹಾಕಕ್ಕೆ ಹೋಗಬೇಡಿ, ಹಾಫ್ ವೀಡಿಯೋ ಹಾಕಿ. ಸೊ ಹಾಫ್ ವೀಡಿಯೋ ಹಾಕಿ ನೀವೇನು ಮಾಡಬೇಕು ಅಂದರೆ, ಇನ್ನೂ ಹಾಫ್ ವೀಡಿಯೋನ ನೀವೇನಾದರೂ ನೋಡಬೇಕು ಅಂದರೆ ಲಿಂಕ್ ಕೊಟ್ಟಿದ್ದೀನಿ ಬಯೋದಲ್ಲಿ. ಸೊ ಹೋಗಿಬಿಟ್ಟು ಕ್ಲಿಕ್ ಮಾಡಿ ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಹೇಳಿ, ಓಕೆನಾ. ನೀವು ಫುಲ್ ಎಲ್ಲನೂ ಇನ್ಸ್ಟಾಗ್ರಾಮ್ದಲ್ಲಿ ತೋರಿಸ್ಬಿಟ್ರೆ ಅವರು ಯೂಟ್ಯೂಬ್ ಚಾನಲ್ ಓಪನ್ನೇ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ಮಾತ್ರ ಕಟ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲೇ ಎಡಿಟ್ ಮಾಡಿ ಹಾಕಿ. ಫುಲ್ ಲೆಂತಿ ವಿಡಿಯೋ ಬೇಕಂದರೆ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ. ಆವಾಗ ಜನ ಅಲ್ಲಿನೂ ಕೂಡ ಇನ್ಸ್ಟಾಗ್ರಾಮ್ದಿಂದನೂ ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ, ಓಕೆನಾ. ಸೊ ಫೇಸ್ಬುಕ್ಕಲ್ಲೂ ಅಷ್ಟೇ ಹಾಫ್ ವೀಡಿಯೋಸ್ನ ಹಾಕಿ. ಅವ್ರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು. ಆವಾಗ ಏನಾಗ್ತಾರೆ, ಯೂಟ್ಯೂಬ್ಗೆ ಚಾನಲ್ಗೆ ತಾನೇ ಬಂದು ಕನೆಕ್ಟ್ ಆಗ್ತಾರೆ, ಫುಲ್ ವೀಡಿಯೋ ನೋಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಲಿಂಕ್ನ ಕೂಡ ಹಾಕಿ. ನಿಮ್ಮ ಚಾನಲ್ ಲಿಂಕ್ ಹಾಕಕ್ಕೆ ಹೋಗಬೇಡಿ, ವೀಡಿಯೋ ಲಿಂಕ್ ಹಾಕಿ, ಓಕೆನಾ. ವೀಡಿಯೋ ಲಿಂಕ್ ಹಾಕಿದರೆ ಏನು ಮಾಡ್ತಾರೆ, ವೀಡಿಯೋನ ಕ್ಲಿಕ್ ಮಾಡ್ತಾರೆ. ಆವಾಗ ಇಂಟ್ರೆಸ್ಟ್ ಬಂತು. ಸೊ ಅದೇ ಥರ ವೀಡಿಯೋಸ್ನ ಇನ್ನೂ ಬೇರೆ ಏನಾದರೂ ವೀಡಿಯೋಸ್ ಇದೆಯಾ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟೆಡ್ ಆಗಿ ಅವರು ಚೆಕ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೀವು ಈ ಒಂದು ಟಿಪ್ನ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಡೈಲಿ ಹಂಟ್ ಅಂತ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪಲ್ಲಿ ಕೂಡ ನಿಮ್ಮ ಒಂದು ವೀಡಿಯೋಸ್ನ ಒಂದು ಥಂಬ್ನೈಲ್ ಹಾಕಿಬಿಟ್ಟು ನಿಮ್ಮ ಒಂದು ವೀಡಿಯೋ ಲಿಂಕ್ ಹಾಕಿದರೆ ಅಲ್ಲಿ ಏನಾದರೂ ಯಾರಾದರೂ ಇಷ್ಟಪಟ್ಟು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಯೂಟ್ಯೂಬ್ ಓಪನ್ ಆಗುತ್ತೆ. ಸೊ ಅಲ್ಲಿಂದ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಇವಾಗ ಆಲ್ಮೋಸ್ಟ್ ನನಗೆ ಒಂದು 25% ಅಷ್ಟು ಆ ಒಂದು ಆ್ಯಪಿಂದನೇ ನನಗೆ ಬರ್ತಾಯಿದೆ. ಸೊ ಹಾಗಾಗಿ ಅದನ್ನು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ. ಆಲ್ಮೋಸ್ಟ್ ಇವಾಗ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಇನ್ನೂ ಏನಾದರೂ ಗೊತ್ತಿಲ್ಲ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವ ಥರ ಅಲ್ಲಿ ಕೂಡ ಹ್ಯಾಶ್ಟ್ಯಾಗ್ ಹಾಕಬೇಕಾಗುತ್ತೆ. ಸೊ ಅದನ್ನೇ ಯಾವ ರೀತಿ ಹಾಕಬೇಕು ಅಂತ ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ, ಹೋಗಿಬಿಟ್ಟು ಚೆಕ್ ಮಾಡಿ. ಸೊ ಆ ಒಂದು ಆ್ಯಪಲ್ಲಿ ಕೂಡ ನಿಮಗೆ ಡೈರೆಕ್ಟಾಗಿ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ಸೊ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಥರ ನೀವು ಎಫರ್ಟ್ ಹಾಕಿ ಮಾಡಿದರೆ ಆಗುತ್ತೆ. ನೀವು ಯೂಟ್ಯೂಬಲ್ಲೇ ನಾನು ಮಾಡಬೇಕು, ಯೂಟ್ಯೂಬಲ್ಲೇ ವ್ಯೂವರ್ಸ್ ಬಂದು ನೋಡಬೇಕು ಅಂದರೆ ಜಾಸ್ತಿ ನಿಮ್ಮ ಒಂದು ವೀಡಿಯೋಸ್ ಎಲ್ಲೂ ಕೂಡ ರೀಚ್ ಆಗೋದಿಲ್ಲ. ಹಾಗೆ ನೀವು ಹೊರಗಡೆ ಕೂಡ ಪ್ರಯತ್ನ ಮಾಡಬೇಕು. ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರೂ
ಬಟ್ ಹೊರಗಡೆ ಇದು ಸೋಷಿಯಲ್ ಮೀಡಿಯಾನ ಒಂದು ಕೆಲವೊಂದು ಆ್ಯಪ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮೊಂದು ವಾಚ್ ಟೈಮ್ ನಿಮ್ಮೊಂದು ವೀಡಿಯೋನ ಸೋಷಿಯಲ್ ಮೀಡಿಯಾ ಅಂದರೆ ಪಬ್ಲಿಕ್ಕಿಗೆ ನೀವು ರೀಚ್ ಮಾಡ್ಬೋದು. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ, ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ. ಅದಾದಮೇಲೆ ಕೆಲವೊಂದು ಇದನ್ನು ಬಿಟ್ಬಿಟ್ಟು ಇನ್ನು ಕೆಲವು ಒಂದು ವಿಷಯನ ಕೆಲವೊಂದು ಟಿಪ್ಸ್ನ ಕೂಡ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಅಂತ ಬಿಟ್ಟು ಇನ್ನೊಂದು ವಿಡಿಯೋ ಹಾಕಿದ್ದೀನಿ. ಸೊ ಬೇಕಿದ್ದರೆ ಅದನ್ನು ಹೋಗಿ ಚೆಕ್ ಮಾಡಿ. ಸೊ ಇವತ್ತು ನಾನು ಹೊಸದಾಗಿ ಏನಾದರೂ ಹೇಳಬೇಕು ಅಂತ ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಎಲ್ರಿಗೂ ಕೂಡ ಹೆಲ್ಪ್ ಆಯಿತು ಅಂದ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ 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 ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರೇ ವಿಡಿಯೋನ ನೋಡ್ತಾ ಇದ್ದಾರೆ. YT ಸ್ಟುಡಿಯೋದಲ್ಲಿ ನಾಟ್ ಸಬ್ಸ್ಕ್ರೈಬ್ಡ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಅದ್ರ ಬಗ್ಗೆ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.